ಭಲೆ ಭಲೆ ಆ ಮನ್ನವ ದೇವಾ ಓ ದಂಡವಂ ಪಿಡಿದು ಬಂದವು ದಂಡ ನಮ್ ಗಂಡ ಕರಂಗಳಂ ಜೋಡಿಸ ತಾವುದಾರ ಅಂತ ಕೇಳುವ ನೀನು ದಾರು ಚರಕಲ ಮಸ್ತಕದ ಮಣಿ ಬಂಗಾರದ ಕಣೆ. ಓಹೋ ದೇವ, ನಾವು ದಾರಂದರೆ ಮೈದಾನಿಟ್ಟಿನ ಒಳಗೆ ಸಿಮೆಂಟಿನ ಮಾಳಿಗೆ ಬಗಲ ಗಜ್ಜೊಳಗೆ ನಿತ್ಯ ದುಡಿಯೋದು ನಾವು ಕೂಳಿಗೆ. ನಮ್ಮನ್ನು ಸಾರದಿ ಸಾರದಿ ಎನ್ನುತ್ತಾರೆ ದೇವ, ಹೇಳಬೇಕು ತಮ್ಮ ನಾಮ ಅಂಕಿತವ. ಬಿಳಿರೇ ಎಲೈ ಸಾರಥಿ ನಾವುದಾರ ಅಂದರೆ ನಾವುದಾರ ದೇವ ಶ್ರೀಮದ್ ಬ್ರಹ್ಮಾಂಡರವ ಕಂಡಡಂದೋಳ್ ಮಂಡಲಿ ಕಾರ್ಯ ತತ್ವವಿದ್ಯೆ ಎಂಬುದು ಸಮಾಧಾನ ವೇದ ಧೊಂಡು ಬಾಯಗಳ ಪರಮಾಂಗಗಳನ್ನು ತತ್ತರಾಜರಿಗೆ ತಿಳಿಸಿ ಪಾಂಡ ಸಂಜಾತನಾದ ಪಾರ್ಥನಗ ಧನರವದ್ದೆಯಂ ಕಲಿತೆ ತತ್ವವಿದ್ಯೆ ಎಂಬುದು ಭಲೇ ಭಲೇ ನುಡಿದ ವಾಕ್ಯವಂ ನಡೆಸಿಕೊಡದ ಕಡ ಮೂರ್ಖನಾದ ದ್ರುಪದನ ಮಿಡಿದ ತರಿಸಿ ಛಲದಂದ ಎನ್ನ ಮಂಚದ ಕಾಲಕ್ಕೆ ಬೆಗಸೆ ಕುರ್ರಕುಲ ಚಕ್ರವರ್ತಿಯಾದ ಕೌರವೇಂದ್ರನ ಕಾರ್ಯ ತಚ್ಚಾದನ ನಿಪುಣನೆಂದೆನಿಸೆ ಮುನಿಶ್ರೇಷ್ಠನಾದ ಭಾರದ್ವಜ ವೀರ ಸತ್ಕಲಿತ ಸಂಭೂತ ಹೊತುಳದ ಪರಾಕ್ರಮದ ಪ್ರಖ್ಯಾತ ನೀತ ಕೋವಿನಾದ ಸುಗುಣ ಚತುರ ವರ್ಣಗಳಂ ಶ್ರೇಷ್ಠನಾದ ಬ್ರಾಹ್ಮಣ ಭಲೇ ಪರಕಾಯ ಪ್ರವೇಶ ತದ್ವಿದ್ಯುತ್ ದುರಿನ ಕೋದಂಡ ಪ್ರವೀಣ ಸಾರತೆ ದೇವಾ ಬಹಳ ದ್ರೋಣಾಚಾರ್ಯರನ್ನು ಧೈರ್ಯ ಮೂಡಿಸ ಸಾರಥಿ ಅದು ಜಾಗೃತಿ ಅದೇ ಪ್ರಕಾರ ದ್ರೋಣಾಚಾರ್ಯ ಮಹಾರಾಜರು ತಾವಾದರೆ ಈ ಬಂಗಾರದಂತೆ ಕಂಗೊಳಿಸುತ್ತಿರುವ ರಂಗಮಂಟಪಕ್ಕೆ ದಿಗ್ವಿಜಯಂ ಗೈದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಬಿಳಿರೇ ಎಲೈ ಸಾರಥಿ, ಈ ಸಭಾಭದ್ರಮಣಿ ಮಂಟಪಕ್ಕೆ ಬಂದ ಕಾರಣವೇನಂತ ಕೇಳಿದ್ಯಾ? ಹೌದು ದೇವ. ಜಗ ಪಕರೇಟ ಮಂಡಮಯ ಜಗರ್ತಿಗಳಾದ ಸೋಭಿಪ ಗಜಪುರ ನಗರ ದೀಪ ಭುವನ ಪ್ರತಾಪ ದುರ್ಯೋಧನ ಭೂಪ ಸೋಮಕುಲ ಪ್ರದೀಪ ಕೌರವೇಂದ್ರ ಕರೆಸಿದ ಕಾರಣ ಬರೋಣವಾಯ್ತು ಸಾರಥಿ. ತಿಳಿಸಿ ನಾನು ಬಂದ ಸಂಗತಿ ತಿಳಿದ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ದೇವ ದಿವ್ಯ ಪ್ರಭಾವ. ಖಡ ಪರಾಕ್ರಮದಿಂದ ಗರಜಡದೊಳ ಗಡ್ಗದ ಇಡಿ ಎಂಬಡದ ಗದ್ಗದರ ನಡಿಗೆಸುತ್ತ ಈ ಪಡೆ ಎಂಬಿಡದೊಡಿವ ಕೊಡೆ ಸಮಯಾಂದ್ರನ ಬೀಜರನಂತ ಗದರದೊಳ ಹೊಂಕಾರಂ ಗೈಯುತ್ತ ಭಲೇ ಮಾನವ ದೇವ ಸಡಗರದ ನಡುವಿನೊಳ ತಡರ ಗಟ್ಟಿದ ನಡು ಕಟ್ಟಿನ ಗಂಟನಾವಧಿ ಎಂ ಹೊಡೆದಿರುವ ಎಡ ಬಲದ ಕುಟಿ ಮೀಸಿ ಎಂ ತುಡಿಗೆ ತಿಡುವ ದೃಢ ವಿಕ್ರಮಾಂಕಿತನ ಮುಂಭಾಗದಳ್ಳಂತ ಮಾತನಾಡಿಸುವ ದೀನದಾರ ಸೂತ ನಾಮಾಂಕಿತ. ಓಹೋ ದೇವ, ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು ನಾವು ಒಕ್ಕಲಿಗರಾಗಿ, ಇರಬೇಕು ತಂದೆ ತಾಯಿಗಳಿಗೆ ತಕ್ಕ ಮಕ್ಕಳಾಗಿ, ಬಾಳಬೇಕು ನಾವು ಹಳ್ಳಿಗೆ ಒಳ್ಳೆಯವರಾಗಿ. ಇಂಥ ಒಳ್ಳೆಯವರು ಕಲಿತ ಆಡಬೇಕು ವರ್ಷಕ್ಕೊಂದು ಸುಂದರ ಪೌರಾಣಿಕ ನಾಟಕ ಬಯಲಾಟವಾಗಿ ನೀವಾಗಿ ಕರೆಸಿದರೆ ನಾವಾಗಿ ಬಂದೆವು ಸಾರಥಿಯಾಗಿ. ಹೇಳಬೇಕು ತಮ್ಮ ನಾಮಾಂಕಿತವನ್ನು ಪೂರ್ತಿಯಾಗಿ. ಸಾರಥಿ ಭೂಪತಿ ಕೆಂಟರರ ವ್ಯಕ್ತ ಮೇರದ ವಿಕ್ರಮನನ್ನು ಹಕ್ಕಲೆಕ್ಕುವ ತಕ್ಕ ಪರಾಕ್ರಮನ ನಾಮಾಂಕಿತ ಏನೆಂದರೆ ಅದೇನು ದೇವ? ಹೇಗೋ ಕರ್ಕಶವಾದ ವಿಯಂಗ ಪದದ ಕಾಲಕ್ರಮಣನೆಂದ ಸಂಜರ್ಭ ಘರ್ಕರ ತಿರುಗುವ ಏಕಚಕ್ರಾಂಕಿತನಾಗಿಯೂ ವಾಯುವೇಗಕ್ಕಿಂತ ಮಿಂಚಿ ನಡೆಯುವ ಸಪ್ತ ತರಂಗಳನ್ನು ಬಂಧಿಸಿ ಭಲೇ ಆ ಸಾರಥಿ ಭೂಪತಿ ಪ್ರಭೆಯನ್ನು ಬೆಳಗಿಸುವ ಸತ್ಯ ಸಂಧಾನವೆಂದರಿಸಿದ ಮಿಕ್ಕಿ ಮೀರಿದ ಸಹಸ್ರ ಕಿರಣ ದಾನದಲ್ಲಿ ಪರಿಪೂರ್ಣ ಜಗಜ್ಜೀವ ಜಾಲಗಳಿಗೆ ಆಧಾರನಾದ ಮಾರ್ತಂಡನ ಮಂತ್ರದ ಗೌರವೇಂದ್ರನ ಬಲಭುಜ ಕಲಿಕರ್ಣ ನಮ್ಮ ಜಾಲ ಒಡಿ ನಗರ ದಂಡನ ಅದೇ ಪ್ರಕಾರವಾಗಲಿ ಭೂಪತಿ.
ದಿವ್ಯ ಪ್ರಭಾವ ಒಲಿರಿಯಲೈ ಸಾರಥಿ ಭೂಪತಿ ತಂಡದಿಂದ ಮೆರೆಯುವ ಈ ಸಭಾ ಮಂಡಲಾದಡಿಗ ಉದ್ದಂಡ ಮದ ಗಜಗಂಡ ಬೇರಂಡನ ಬಂದ ಬಗೆಯರಂದರ ಅದೇನು ದೇವ ಚಂಡ ಪ್ರಚಂಡ ಮಂಡಲಾಧಿಪರಾದ ದುರ್ಯೋಧನ ಎನ್ನಂ ಖಂಡಿತವಾಗಿ ಬರ ಎಳೆದರಂತೆ ಸಾರಥಿ ಭೂಪತಿ ತತ್ಕರ ಪುಂಡರೀಕ ದಳ ಬೆರೆಯುವ ಕೋದಂಡ ಪಾಡಿಯಾಗಿ ಬರಾಡವಾಯ್ತು ಕಂಡಿಯ ಸಾರಥಿ ತಿಳಿತೆ ನಾನು ಬಂದ ಸಂಗತಿ ಇದು ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ಪಟ್ಟುತ್ತರ ಮಗುಂಡ ವರ್ತನರಾದ ಘಟಕಾಚಾರ್ಯರೇ ದುರ್ಯೋಧನ ಇಂದಿನ ಪದ್ಮವ್ಯೂಹದಲ್ಲಿ ನಿಷ್ಕಟಪಟನಾದ ಯುಧಿಷ್ಠರ ನಂಶರ ಹಿಡಿದು ಕೊಡುವ ನಂಧ ನುಡಿದೆಯೋ ಶಟ ಮಾಡಿದರೆ ಆಚಾರ್ಯರೇ ದುರ್ಯೋಧನ ಮುಂಬರುವ ಯುದ್ಧದಲ್ಲಿ ಕೈವಶನಾದ ಯಮನಂದನನನ್ನು ಸುಮ್ಮನೆ ಬಿಟ್ಟು ಕುಳಿತಿರಿ ಹಾಗೆಯನ್ನಿಡದೆ ಬರೀ ಡಾಂಬೀಗರಾದಿರಿ ಸೇನಾಧಿಪತಿ ಸುಯೋಧನ ಕುಂಬಿನಿಪತಿ ನಿಮ್ಮನ್ನು ನಂಬಿದಕ್ಕೆ ನಿರಾರ್ಥಕ ಮಾಡಿದಿರಿ ಸೈನ್ಯದ ಬಲವಲ್ಲ ಯಮಪಟ್ಟಣದ ಹಾದಿಯಮ್ಮಿಡಿಸಿದಿರಿ ಆಚಾರ್ಯರೇ ದುರ್ಯೋಧನ ಜಾಣನಾದ ಬಾಣಸಗನಿಗೆ ಹನ್ನದಲ್ಲಿ ವಿಷವಂಬೇರಿಸಿ ನೀಡಿದರೆ ಅದಂ ಕಂಡಿಡಿವರ್ಯಾರು ಆಚಾರ್ಯರೇ ನಿಮ್ಮ ಮರ್ಮವೇ ತಿಳಿಯದಂಥ ಇದು ದ್ರೋಣ ನಿನ್ನಲ್ಲಡಗಿರುವುದು ಇಂಥ ಕಪಟದ ಗುಣ ಓಹೋ ಸುಯೋಧನ ಸೇನಾಧಿಪತಿ ಪರಮ ಗರುಡೋದ್ಗರ ಮನಗ ಗರಗಳಂ ಸುಡವದ ಒಂಟೆ ಪುಂಡರೀಕಾಕ್ಷ ಶ್ರೀಕೃಷ್ಣನ ಅಂತಃಕರಣವೆಂಬ ಕವಚವಂ ಧರಿಸರನು ಆ ಪಾಂಡವರೆಂಬ ಶತ್ರುಗಳಿಗೆ ಬಾಣದ ಭಯ ಉಂಟೆ ನೆನ್ನೆನ ತಮರದಳಿಯ ಮಲ ಮತಿಯತನಾದ ಧರ್ಮದನಂ ತರಿಯಂ ತಪ್ಪಿತದನ ಆ ಜುಂಬ ಜಂಬ ರಾತಜಿಯಂ ಸುಂ ಸಾಂಬ್ರ ಮಾನ್ಯವತನಾದ ಸುಂ ಸಾಂಬ್ರ ಮಾನ್ಯವತನಾದ ಅರ್ಜುನ ನಮ್ ಕಣಕಲು ಸಾಕ್ಷಾತ್ ಚಂಬು ಮೂರ್ತಿಗಳಾದರೂ ಅಸಾಧ್ಯ ಬಂದುರ ಕಾಳಕದಲ್ಲಿ ಹಿಮನಂದನನ್ನ ಸರ ಹಿಡಿಯುವ ತಮರಂಗಣದ ಹೊಳ್ ಇಂದ್ರ ಸಂಜಾತನಾದ ಪಾರ್ಥನನ್ನ ಬಂದ ಕಾರಣ ನೀನೇ ಮಂದ ಭಾಗ್ಯನ ಬರದ ಎನಗಿಂತ ನಿಷ್ಠೂರದ ಮಾತು ನುಡಿಯಬಹುದೇ ಸುಯತನ ಹೇತ ಕಡಿವಿಯೋ ಇಂಥ ಕನ್ನಡದ ವಚನ ಮದ್ಭುಜ ಬಲಸೇನಾಬ್ದಿ ವರ್ಧನ ಕೈಮ ಕಿರಣ ಪ್ರಾಯನಾದ ಕರ್ಣ ಮದ್ವಾಕ್ಯಂ ಸತ್ತದಿಂದ ಲಾಲಿಸಾಕ್ಷಣ ರವಿನಂದನ ಓಹೋ ಸೂರ್ಯನಂದನ ಮದಂಧನಾದ ತಮ ಮಹಾನಂದ ಮಹತ್ ಸಂಪತ್ ಸಂಧೋಯಕ್ಕೆ ಸಮಭಾಗಿಗಳಾಗಿ ಕುಳಿತಿರುವ ಬಡ ಪಾಂಡವರ ನಮ್ ಕೊಲ್ಲಿಸಬೇಕೆಂದು ಸಕಲ ಪ್ರಯತ್ನ ಮಾಡಿದರ ಕಾಲಕ್ಕೆ ಕಾರ್ಯವೂ ಸಫಲವಾಗುವುದು ರವಿನಂದನ ಸೂರ್ಯನಂದನ ಆ ಮದಾಂಧನಾದ ಭೀಮನೆಂಬ ತಮಸನಿಗೆ ವಿಷದ ಕಜ್ಜಾಯವನ್ನು ತಿನ್ನಿಸಿ ಕೈಕಾಲುಗಳನ್ನು ಕಟ್ಟಿಸಿ ಕಾರ್ ಮಾಡುವಿನೊಳಗಿಡಿಸಿದೆನು ಆ ಕಳ್ಳ ನರ ನಮ್ಮ ಅರಿಗಿನ ಮನೆಯಲ್ಲಿ ಹೋಗಿಸಿ ಬೆಂಕಿಯಮ್ಮು ಹಚ್ಚಿಸಿದೆ ರವಿನಂದನ ದುರ್ಯೋಧನ ವಿಶ್ವಕರ್ಮನಿಂದ ನಿರ್ಮಿತವಾದ ಮಹಾಸಭೆಯಲ್ಲಿ ಎಸಗಿದವ ಮಾನವಂ ತೀರಿಸಿಕೊಳ್ಳಬೇಕೆಂದು ತುಂಬಿದ ಸಭೆಯಲ್ಲಿ ಪಾಂಚಾಲಿಯನ್ನು ಅವಮಾನಿಸಿಗೊಳಿಸಬೇಕೆಂದರೆ ಕಪಟ ನಾಟಕ ಸೂತ್ರಧಾರಿಯಾದ ಪಶುಪಾಲಕನ ದಯದಿಂದ ಪಾರಾದಳು ರವಿನಂದನ ದುರ್ಯೋಧನ ಅಷ್ಟ ಐಶ್ವರ್ಯವನ್ನು ಅಪಹರಿಸಿದೆ ಅರಣ್ಯವಾಸವನ್ನು ಮಾಡಿಸಿದೆ ಎಷ್ಟು ಮಾಡಿದರೂ ಆ ಭ್ರಷ್ಟರ ಪ್ರಾಣವು ನಷ್ಟವಾಗದೆ ಆ ದುಷ್ಟರ ಕೀರ್ತಿಯು ಮತ್ತೆಷ್ಟು ಹೆಚ್ಚುತ್ತಲಿರುವುದು ಉನ್ನತ ಪರಾಕ್ರಮಗಳಾದ ಕರ್ಣ ದ್ರೋಣಾದಿಗಳು ನೀವಿದ್ದು ಆ ಬಡ ಪಾಂಡವರ ಬಲವನ್ನು ಮುರಿಯದೆ ಸುಮ್ಮನೆ ನಿಂತಿರುವಿರಿ ರವಿನಂದನ ಸೂರ್ಯನಂದನ ಪರಾಕ್ರಮವಂತನಾದ ಭೀಷ್ಮನು